ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ ಮೂವಿ ನೋಡ್ಕೊಂಡು ಬಂದಮೇಲೆ ಒಂದು ಡೀಪ್ ಬ್ರೆತ್ ತಗೋಬೇಕು, ಕುತ್ಕೊಳ್ಬೇಕು, ಥಿಂಕ್ ಮಾಡಬೇಕು. ಆ್ಯಂಡ್ ನನಗೆ ಸೋಮು ಸೌಂಡ್ ಇಂಜಿನಿಯರ್ ಬಂದುಬಿಟ್ಟು ತುಂಬ ಮನಸ್ಸಿಗೆ ಹತ್ತಿರವಾಗಿರೋ ಮೂವಿ. ಬಿಕಾಸ್ ಒಂದು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರೋಂತಹ ಮೊದಲನೇ ಸಿನಿಮಾ. ತುಂಬ ಖುಷಿಯಾಗುತ್ತೆ ನನ್ನನ್ನು ನಾನು ಬಿಗ್ ಸ್ಕ್ರೀನಲ್ಲಿ ನೋಡ್ಕೊಳ್ಳೋದಕ್ಕೆ. ಆ್ಯಂಡ್ ದ್ಯಾಟ್ ಸ್ಕ್ರೀನ್ ಸ್ಪೇಸ್ ಟು. ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗಳು, ಕೋ ಆರ್ಟಿಸ್ಟ್ಗಳು, ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ಸ್ನು ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಮೂವಿ ಎಕ್ಸ್ಪೀರಿಯನ್ಸ್ ಅಂತೂ ಹೇಳೋಕ್ಕೆ ಆಗಲ್ಲ. ನಾನು ಅದೇ ಬ್ಲಫ್ ಆಗ್ತಾ ಇದ್ದೀನಿ, ನನಗೇನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಈಗ ತಾನೇ ಮೂವಿ ಬಂದಿರೋದ್ರಿಂದ ಕೊನೆ ಸೀನ್ ಇದೆ ಅಲ್ವಾ, ತುಂಬ ಕಾಡುತ್ತೆ ಒಂದು ಮನುಷ್ಯನ. ಆ್ಯಂಡ್ ತಪ್ಪದೆ ಎಲ್ಲರೂ ಮೂವಿ ನೋಡಿ. ಬಿಕಾಸ್ ನಿಮಗೆ ಸ್ಟಾರ್ಟಿಂಗಿಂದನೂ ಎಷ್ಟು ಚೆನ್ನಾಗಿ ನಗಿಸ್ಕೊಂಡು ಬರುತ್ತೋ ಸಿನಿಮಾ, ಎಂಡಲ್ಲಿ ಆ ಮೌಲ್ಯ ತಿಳಿಸೋದಾಗಿರ್ಬೋದು. ಆ್ಯಂಡ್ ನೀವು ಅಕ್ಕಪಕ್ಕ ನೋಡಿರ್ತೀರ, ಒಂದಲ್ಲ ಒಂದು ಈ ಥರದ್ದು ಇನ್ಸಿಡೆಂಟ್ ನಡೆದಿರುತ್ತೆ. ಸೊ ಇಲ್ಲಿಂದ ಹೋಗ್ಬೇಕಾದ್ರೆ ಯಾರೂ ಆ ಸೇಮ್ ಮೈಂಡ್ ಸೆಟ್ಟಲ್ಲಿ ಇರಲ್ಲ. ಇಲ್ಲಿಂದ ಓಕೆ ಇದು ತಪ್ಪು, ನಾನು ಇದರಿಂದ ಬದಲಾಗಬೇಕು ಅನ್ನೋದು ಯೋಚನೆ ಮಾಡ್ತಾನೆ. ನಾವು ಸಿನಿಮಾ ಮಾಡೋದೇ ಹಾಗಾಗಿ ತಾನೆ, ಒಂದು ಮೌಲ್ಯ ಕೊಡೋದಕ್ಕೆ, ಏನಾದರೂ ಮಾರಲ್ ಹೇಳೋದಕ್ಕೆ ಜನಕ್ಕೋಸ್ಕರ. ಸೊ ಅಂಥ ಒಂದು ಒಳ್ಳೆ ಮಾರಲ್ ಇದೆ ಇದರಲ್ಲಿ. ತಪ್ಪದೇ ಸಿನಿಮಾ ನೋಡಿ. ನನಗಂತೂ ತುಂಬಾ ಖುಷಿಯಾಗಿದೆ. ನನಗೆ ಅದು ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗ್ತಿಲ್ಲ. ಲೈಕ್ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ಅಷ್ಟು ಒಂದು ಬ್ಲ್ಯಾಂಕ್ ಸ್ಟೇಟಲ್ಲಿದ್ದೀನಿ. ಸೊ ಮಿಸ್ ಮಾಡಬೇಡಿ, ಮೂವಿ ನೋಡಿ, ಮೌಲ್ಯ ಕಲ್ತ್ಕೊಳ್ಳಿ. ಮೂವಿ ನೋಡಿಬಿಟ್ಟು ಇನ್ನೊಂದಿಷ್ಟು ಜನಕ್ಕೆ ಹೇಳಿ, ಸೊ ದ್ಯಾಟ್ ಅವರು ಎಲ್ಲ. ಹೌದು, ನಂದು ಚಿಕ್ಕಮಂಗ್ಳೂರಲ್ಲಿರೋ ಎಲ್ಲರಿಗೂ ಕೂಡ ನೀವು ಇವಾಗ ನೋಡಿರ್ತೀರ ಎಲ್ಲ ಫುಲ್ ಗ್ರೀನ್, ಆಮೇಲೆ ತೋಟ, ಈ ಅಲ್ಲೂ ಎಲ್ಲ ಇರುತ್ತೆ. ಬಟ್ ಅಲ್ಲೆಲ್ಲ ಸ್ವಲ್ಪ ಎಲ್ಲೋಯಿಶ್, ನಮ್ಮ ಕಡೆ ಎಲ್ಲ ಫುಲ್ ಗ್ರೀನಿಶ್. ಸೊ ಅಲ್ಲಿನ ಜನ ಹೇಗಿರ್ತಾರೆ, ಇದು ಇನ್ನೊಂದೇನು ಅಂತಂದರೆ, ನಾನು ನಿಜವಾಗ್ಲೂ ಹೇಳಬೇಕು, ಈ ಸ್ಟೋರಿ ಬರೀ ಅಲ್ಲಿಗೆ ಅಂತ ಅಲ್ಲ, ನಾವು ಮಾಡಿರೋದು ಬಂದುಬಿಟ್ಟು ಅಲ್ಲಿನ ಶೈಲಿಯಲ್ಲಿ ಹೊರತು ಇದು ಎಲ್ಲ ಆಲ್ ಓವರ್ ವರ್ಲ್ಡ್, ಯೂನಿವರ್ಸ್ ಎಲ್ಲ ಕಡೆನೂ ಅಪ್ಲೈ ಆಗುತ್ತೆ. ಬಿಕಾಸ್ ಎಲ್ಲ ಮನೇಲೂ ಒಂದು ತಂದೆ, ತಾಯಿ, ಮಗ, ಅಕ್ಕ ಎಲ್ಲರೂ ಇರ್ತಾರೆ, ಅಜ್ಜಿ. ಸೊ ಮೌಲ್ಯ ಕಲಿಬೇಕು ಅಂತಂದರೆ ಈ ಸಿನಿಮಾ ಬಂದು ನೋಡಿ. ಸಿನಿಮಾ ನೋಡಿದ್ಮೇಲೆ ನೀವು ರಿಗ್ರೆಟ್ ಮಾಡಲ್ಲ, ದಟ್ ಏನೋ ಸಿನಿಮಾ ನೋಡ್ಕೊಂಬಂದೆ ಅಂತ ಮಾಡಲ್ಲ. ತುಂಬ ಖುಷಿಯಾಗಿ ಮನ್ಸು ಭಾರ ಮಾಡಿಕೊಂಡು ಮನೆಗೆ ಹೋಗ್ಬಿಟ್ಟು ಥಿಂಕ್ ಮಾಡಿ ಸಮಾಧಾನ ಮಾಡಿಕೊಂಡು ಇಲ್ಲಿ ಲಿವ್ ಅ ಬೆಟರ್ ಲೈಫ್ ಅಂತ ಹೇಳ್ತೀನಿ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಇಷ್ಟು ಇವಾಗ ನೋಡಿರೋರೆಲ್ಲ ಗೊತ್ತಾಗಿರುತ್ತೆ ಏನು ಕ್ಯಾರೆಕ್ಟರ್ ಅಂತ. ಸೊ ಇನ್ಯಾರು ನೋಡ್ತಿರೋ ನೋಡಿ, ದೇರ್ ಇಸ್ ಅ ಗುಡ್ ಮೆಸೇಜ್ ಈ ಕ್ಯಾರೆಕ್ಟರ್ದು ಕೂಡ. ಇವಾಗ ಯೂಶ್ವಲ್ ಆಗಿ ನಿಮಗೆ ಗೊತ್ತು, ಹೆಣ್ಮಕ್ಳಿಗೋಸ್ಕರ ತುಂಬ ಲಾಸ್ ಬರ್ತಾ ಇದೆ ಅಂತ. ಅದರಿಂದ ಆ್ಯಕ್ಚುಲಿ ಯಾರು ಶೋಷಣೆ ಆಗ್ತಾ ಇದ್ದಾರೋ ಅವ್ರು ಯಾರು ಯುಟಿಲೈಸ್ ಮಾಡ್ಕೊಳ್ತಾ ಇಲ್ಲ. ಯಾರೆಲ್ಲ ಆರಾಮಾಗಿ ಹೂವಾಸೋ ಬೋಲ್ಡ್ ಅವ್ರು ಯುಟಿಲೈಸ್ ಮಾಡ್ಕೊಳ್ತಾ ಇದ್ದಾರೆ, ಆ್ಯಂಡ್ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಯಾವಾಗಲೂ ಹುಡುಗಿನೇ ಇನ್ನೋಸೆಂಟ್ ಆಗಿರ್ತಾಳೆ, ಹುಡುಗನೇ ಫುಲ್ ಇದು, ಅಥವಾ ಏನಂತಾರೆ, ಹುಡುಗಿನೇ ಯಾವಾಗಲೂ ಇನ್ನೋಸೆಂಟ್ ಪ್ಲೇಸಲ್ಲಿ ಇರ್ತಾಳೆ ಅಂತ ಅಲ್ಲ. ಸೊ ನಿಮಗೆ ಈ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ ಏನು ಅಂತ. ಮಿಸ್ ಮಾಡದೆ ನೋಡಿ. ಥ್ಯಾಂಕ್ ಯು.